ಭಾರತದಲ್ಲಿ ದಲಿತರ ಮೇಲಿನ ದೌರ್ಜನ್ಯವು ಜಾತಿ ಆಧಾರಿತ ತಾರತಮ್ಯದ ಗಂಭೀರ ಸಮಸ್ಯೆಯಾಗಿದೆ. ಇದು ದೈಹಿಕ ಹಲ್ಲೆ, ಲೈಂಗಿಕ ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರ ಮತ್ತು ಆರ್ಥಿಕ ಶೋಷಣೆಗಳನ್ನು ಒಳಗೊಂಡಿದೆ. ಎನ್ಸಿಆರ್ಬಿ ದತ್ತಾಂಶದ ಪ್ರಕಾರ 2022ರಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು 13.1% ಹೆಚ್ಚಳವಾಗಿದ್ದು ಒಟ್ಟು 57,582 ಪ್ರಕರಣಗಳು ದಾಖಲಾಗಿವೆ. ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಬಿಹಾರಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ. ದಲಿತರ ಮೇಲಿನ ದೌರ್ಜನ್ಯದ ಪ್ರಮುಖ ಅಂಶಗಳು: ಹೆಚ್ಚುತ್ತಿರುವ ದೌರ್ಜನ್ಯ. 2021ರಿಂದ 2022ರವರೆಗೆ ದಲಿತರ ಮೇಲಿನ ಅಪರಾಧಗಳು 50,900ರಿಂದ 57,582ಕ್ಕೆ ಏರಿವೆ. ಇದು ಅಪರಾಧ ಪ್ರಮಾಣವನ್ನ 25.3%ದಿಂದ 28.6%ದಷ್ಟು ಹೆಚ್ಚಿಸಿದೆ. ಪ್ರಮುಖ ಪ್ರಕರಣಗಳು: ಕರ್ನಾಟಕ, ಕೊಪ್ಪಳ ಜಿಲ್ಲೆಯ ಮರಕುಂಬಿ ಗ್ರಾಮದಲ್ಲಿ ನಡೆದ ದೌರ್ಜನ್ಯ ಪ್ರಕರಣದಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ನಂತರ 97 ಅಪರಾಧಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿದೆ. ಹಲ್ಲೆಯ ಸ್ವರೂಪ: ದಲಿತರು ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿರಾಕರಣೆ, ದೇವಾಲಯ ಪ್ರವೇಶ ತಡೆ, ಡಂಗುರ ಸಾರಿ ಬಹಿಷ್ಕಾರ, ಸಾರ್ವಜನಿಕ ಸ್ಥಳದಲ್ಲಿ ಅವಮಾನ ಮಾಡುವುದು, ಕುಡಿಯುವ ನೀರಿನ ಮೂಲಗಳಿಂದ ದೂರವಿಡುವುದು, ಲೈಂಗಿಕ ದೌರ್ಜನ್ಯ ಮತ್ತು ಜಾತಿ ನಿಂದನೆಗಳನ್ನು ಎದುರಿಸುತ್ತಿದ್ದಾರೆ. ಕಾನೂನು ಕ್ರಮ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989ರ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದ್ರೂ ಕೂಡ ಶಿಕ್ಷೆಯ ಪ್ರಮಾಣ ಕಡಿಮೆ ಇದೆ. ಪ್ರಾದೇಶಿಕ ವ್ಯತ್ಯಾಸಗಳು: ಉತ್ತರ ಪ್ರದೇಶದಲ್ಲಿ 2022ರಲ್ಲಿ 15,368 ಪ್ರಕರಣಗಳು ದಾಖಲಾಗಿವೆ. ಪ್ರಮುಖ ಅಂಕಿಅಂಶಗಳು ಮತ್ತು ಕಾನೂನು. ನಂಬರ್ 1, ಎನ್ಸಿಆರ್ಬಿ 2022ರ ವರದಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ 13.1% ಹೆಚ್ಚಳ ದಾಖಲಾಗಿವೆ. ನಂಬರ್ 2, ರಾಜ್ಯಗಳ ಸ್ಥಾನ: ಉತ್ತರ ಪ್ರದೇಶ್, ರಾಜಸ್ಥಾನ, ಮಧ್ಯಪ್ರದೇಶ್ ಮತ್ತು ಬಿಹಾರ ಹೆಚ್ಚಿನ ದೌರ್ಜನ್ಯ ಪ್ರಕರಣಗಳನ್ನು ಹೊಂದಿವೆ. 3, ಕಾಯ್ದೆ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989. ನಂಬರ್ 4, ಪರಿಹಾರ: ಸರ್ಕಾರವು ದೌರ್ಜನ್ಯಕ್ಕೊಳಗಾದವರಿಗೆ ತ್ವರಿತ ನ್ಯಾಯ ಮತ್ತು ಪುನರ್ವಸತಿ ಒದಗಿಸುವ ಅವಶ್ಯಕತೆ ಇದೆ. ಸಾಮಾಜಿಕ ಮತ್ತು ಕಾನೂನು ದೃಷ್ಟಿಕೋನ: ದಲಿತರು ಐತಿಹಾಸಿಕವಾಗಿ ಸಾಮಾಜಿಕ ಬಹಿಷ್ಕಾರ ಮತ್ತು ಶೋಷಣೆಗೆ ಒಳಗಾಗಿದ್ದಾರೆ. ದೌರ್ಜನ್ಯ ತಡೆಗಟ್ಟುವಲ್ಲಿನ ಲೋಪಗಳನ್ನು ಸರಿಪಡಿಸಲು ಮತ್ತು ತನಿಖೆಯನ್ನು ಬಲಪಡಿಸಲು ಸಿಎಂ ಸಿದ್ದರಾಮಯ್ಯ ಅವರು ಕರೆ ನೀಡಿದ್ದಾರೆ. ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವಂತೆ ಸೂಕ್ತ ತನಿಖೆ ನಡೆಸಬೇಕಾಗಿದೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದ್ಕೊಳ್ತೀರಾ? ದಲಿತನ ಮೇಲೆ ಸವರ್ಣೀಯರು ಡಂಗುರ ಸಾರಿ ಬಹಿಷ್ಕಾರ ಹಾಕಿದ ಘಟನೆಯೊಂದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ನಡೆದು ಸುಮಾರು 1 ವರ್ಷ ಆಗೋಕೆ ಬಂದರೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿಲ್ಲ ಕಣ್ರೆ. ಹಾಗಿದ್ರೆ ಸಂವಿಧಾನ ಆರ್ಟಿಕಲ್ ದೌರ್ಜನ್ಯ ತಡೆ ಕಾಯ್ದೆ 1989 ಇವರಿಗೆ ಯಾವ ಲೆಕ್ಕ? ಕಳೆದ ವರ್ಷ ದಲಿತ ಪತ್ರಕರ್ತನ ಮೇಲೆ ಮಾಡಿದ ದಬ್ಬಾಳಿಕೆಗೆ ಇನ್ನೂ ಸೂಕ್ತವಾದ ನ್ಯಾಯ ಸಿಕ್ಕಿಲ್ಲ. ಕಣ್ಣು ಮುಚ್ಚಿಕೊಂಡ ನ್ಯಾಯ ದೇವತೆ. ದಿನಾಂಕ 30/7/2025ರಂದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಒಬ್ಬ ದಲಿತ ಪತ್ರಕರ್ತನ ಮೇಲೆ ಸುಳ್ಳು ಆರೋಪ ಮಾಡಿ ದಲಿತ ಪತ್ರಕರ್ತನು ನ್ಯಾಯ ಕೇಳಿಕೊಂಡು ಹೋದ್ರೆ ಅವನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವನನ್ನ ಊರಿನಿಂದ ಬಹಿಷ್ಕಾರ ಹಾಕೋದಾಗಿ
ಡಂಗುರ ಸಾರಿ ಪಶು ವೈದ್ಯನನ್ನು ನೆಪವಾಗಿ ಇಟ್ಟುಕೊಂಡು ಸರಿಸುಮಾರು 15 ಜನ ಊರಿನ ಪ್ರಮುಖ ಮೇಲ್ವರ್ಗದಲ್ಲಿರುವವರು ದಲಿತ ಪತ್ರಕರ್ತನ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡಿ ಈ ಘಟನೆ ನಡೆದ ದಿನದಿಂದ ಅಂದ್ರೆ ದಿನಾಂಕ 30/7/2025 ಘಟನೆ ನಡೆದ್ರೂ ಕೂಡ ಇಲ್ಲಿಯವರೆಗೆ ಯಾರ ಮೇಲೂ ಕ್ರಮ ಜರುಗಿಸಿಲ್ಲ. ಯಾಕೆ ಅಂತೀರಾ? ಸರಿಸುಮಾರು 15 ಜನರ ಮನೆಯಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಇದ್ದಾರಂತೆ, ದೊಡ್ಡ ದೊಡ್ಡ ವಕೀಲರಿದ್ದಾರಂತೆ. ಅದಕ್ಕೆ ದಲಿತರಿಗೆ ನ್ಯಾಯ ಸಿಗುತ್ತಾ ಇಲ್ಲ. ದಲಿತರ ಮೇಲೆ ದಬ್ಬಾಳಿಕೆ ಮಾಡಿದ 15 ಜನ ಮೇಲ್ವರ್ಗದವರು ಎಂದು ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ. ಈ ಘಟನೆಗೆ ಮುಖ್ಯ ಕಾರಣವಾದ ಅವರಾದಿ ಗ್ರಾಮದ ಪಶು ವೈದ್ಯ ಡಾಕ್ಟರ್ ಪ್ರಶಾಂತ್ ಕುರ್ಬೇಟ್ ಗರುಡ ಬೇಟೆ ಕನ್ನಡ ನ್ಯೂಸ್ ಸುದ್ದಿವಾಹಿನಿಗೆ ನನಗೂ ದಲಿತ ಪತ್ರಕರ್ತರಾದ ಕುಶಪ್ಪ ಗಗ್ರಿಯವರಿಗೂ ಯಾವ ವೈಯಕ್ತಿಕ ದ್ವೇಷ ಇಲ್ಲ. ಅವರ ಮತ್ತು ನಮ್ಮ ನಡುವಿನ ಸ್ನೇಹ ಚೆನ್ನಾಗಿದೆ. ನನ್ನನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ನನ್ನನ್ನು ಬಳಸಿಕೊಂಡಿದ್ದಾರೆ ಅಂತ ಗರುಡ ಬೇಟೆ ಸುದ್ದಿವಾಹಿನಿಗೆ ಮತ್ತೊಮ್ಮೆ ಹೇಳಿಕೆ ನೀಡಿದ್ದಾರೆ. ಕುಶಪ್ಪ ಗಗ್ರಿಯವರಿಂದ ನನಗೆ ಯಾವುದೇ ಮನಸ್ತಾಪ ಇಲ್ಲ, ಮಾನಸಿಕ ದೈಹಿಕ ತೊಂದರೆಯಾಗಿಲ್ಲ ಅಂತ ಗರುಡ ಬೇಟೆ ವಾಹಿನಿಗೆ ಮತ್ತೊಮ್ಮೆ ಹೇಳಿಕೆ ನೀಡಿದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಗಳು ಮಾತ್ರ ತಪ್ಪಿತಸ್ಥರ ಮೇಲೆ ದಲಿತನ ಮೇಲೆ ದೌರ್ಜನ್ಯ ಮಾಡಿದ 15 ಜನ ಸವರ್ಣೀಯರ ಮೇಲೆ ಇದುವರೆಗೂ ಯಾವ ಕಾನೂನು ಕ್ರಮ ಜರುಗಿಸಿಲ್ಲ. ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್, ಮೂಡಲ್ಗೆ. ಕುಶಪ್ಪ ಗೊಬ್ಬರ ನನ್ನ ಪರ್ಸನಲ್ ಇಶ್ಯೂ ಏನೂ ಇಲ್ಲ. ಬಟ್ ಏನು ಈ ಇನ್ಸಿಡೆಂಟ್ ಆದಾಗಿಂದ್ರೆ ನನಗೆ ನಾವು ಧಮಕಿ ಹಾಕೋದು ಹಂಗೆ ಹಾಕೋದು ಏನೇ ನಮ್ಮ ನಡು ಭೇಟಿನೇ ಆಗಿಲ್ಲ ಹೆಚ್ಚು ಕಡಿಮೆ. ಮತ್ತೆ ಇದಾದ್ಮೇಲೆ ಒಂದು ವಾರದಿಂದ ಒಂದು ತಿಂಗಳಾಯ್ತು ಪೇಷಂಟ್ ತರೋದು ತೋರಿಸ್ಬೋದು ಮಾಡ್ಕೊಳ್ಳೋದು ಹೊಂಟೈತೆ, ಏನು ನಡೆದಿಲ್ಲ. ಮತ್ತೆ ಹಂಗೇನಾರ ಇದ್ದಿದ್ರೆ ನಾ ಮೊದಲೇ ಹೇಳ್ತೀನಿ. ಯಾಕೆ ಎಲ್ಲ ಇನ್ಸಿಡೆಂಟ್ ಆಗಿನೇ ಮತ್ತೀಗ ಒಂದು 5-6 ತಿಂಗಳು ಆಯ್ತು ಈಗ. ಆದ್ರೆ ನನ್ಗೇನು ಹಂಗೆ ಪರ್ಸನಲ್ ಆಗಿಲ್ಲ. ಬಟ್ ಏನು ಈ ಇನ್ಸಿಡೆಂಟ್ ನನಗೆಲ್ಲ ಕರೆಕ್ಟ್ ಇದ್ರು ನನಗೆ ತೊಂದರೆ ಆತ್ಪ ಅಂತಂದು ನನ್ ತಲೆಗಿರೋದ್ರಿಂದ ಸ್ವಲ್ಪ ನನ್ ಮೆಂಟಲಿ ಸ್ವಲ್ಪ ಕಿರಿಕಿರಿ ಆಗೈತೆ, ಇದಂತೂ ನಿಜ. ಮತ್ತ ಬಟ್ ಪರ್ಸನಲಿ ಕುಶಪ್ಪ ನನ್ಗೇನು ಹಂಗೆ ಬಂದ್ ಹಿಂಗ್ ಇದನ್ ಮಾಡೋದು ಅದನ್ನೇನ್ ಮಾಡಿಲ್ಲ. ಇಷ್ಟಂತ ನಾ ಹೇಳ್ತೀನಿ. ನಿಮ್ಗೆ ಧಮಕಿ ಏನಾರ ಹಾಕ್ಯಾರನ್ರಿ ಫೋನ್ಯಾಗ ಅಥವಾ ನೇರವಾಗಿ? ಧಮಕಿ ಅಂದ್ರೆ ಏನಾಗಿಲ್ಲ, ನಾವು ಮಾತಾಡೇ ಇಲ್ಲ. ಫಸ್ಟ್ ಹೇಳ್ಬೇಕಂದ್ರೆ ನಾವು ಮಾತೇ ಆಗಿಲ್ಲ. ನಮ್ಮ ಇಬ್ಬರು ನಡುವೆ ನಮ್ಮ ಮಾತಾಗಿಲ್ಲ. ಬಂದ ಭೇಟಿ ಹಾಕಿ ಇಲ್ಲೇ ಬರೋದು 7 ತಿಂಗಳ ನೀವು ಹಾಸ್ಪಿಟಲ್ ಇಲ್ಲ ಅವತ್ತು ನನಗೆ ನಾ ಇರ್ಲಿಲ್ಲ. ನನ್ ಫೋನ್ ಹಚ್ಚಿ ಸರ್ ಮತ್ತೆ ಹಿಂಗೆ ಅಂದಿದ್ದೇನ ದವಾಖಾನಿ ಕೀಲಿ ಹಾಕ್ತೇನೆ ಅಂದಿದ್ದ. ಅದೊಂದ್ ಬಿಟ್ರೆ ಮತ್ ನಮ್ ನೋಡು ಆಮೇಲೆ ಇದ್ರೆ ಮಾತೇ ಆಗಿರ್ತಿಲ್ಲ 8 ತಿಂಗಳ ಗಂಟ್ಲೆ. ಆಮೇಲೆ ನನಗ ಬಂದ್ಮೇಲೆ ಇಲ್ಲ ನನ್ನ ಮೇಲೆ ಹಿಂಗೆ ಕೇಸ್ ಹಾಕ್ಯಾರ ಅಂತಂದ್ರು. ಆಮೇಲೆ ಅವಾಗಿಂದ ನನಗೆ ಸ್ವಲ್ಪ ಅನ್ಸಕ್ ಚಾಲು ಆಯ್ತು. ಯಾಕೆ ನಾವೇನು ತಪ್ಪು ಮಾಡಿದೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾವು ಮಾಡೋದು ಇದು ಡ್ಯೂಟಿ ಅದು ಡ್ಯೂಟಿ ನನ್ಗೆ ಸ್ವಲ್ಪ ಹೆವಿ ಅನ್ಸತೈತಿ ಈಗಂತರು. ಸೊ ಈಗ ನನಗಂದ್ರೆ ಈ ಇನ್ಸಿಡೆನ್ಸ್ ನಮ್ಗೆ ಏನೋ ತಪ್ಪು ಮಾಡದೆ ನಾವು ಸುಮ್ಮನೆ ಆ ಕಡೆಯಿಂದ ಪೊಲೀಸ್ ಸ್ಟೇಷನ್ ಹೋಗೋದು ಅವ್ರನ್ನ. ಯಾಕಂದ್ರೆ ಒಂದ್ಸರ್ತಿ ನೀವು ಅಲ್ಲಿ ಹೋಗ್ಬೋದು ಅಂದ್ರೆ ನಮ್ಗೆ ಕೆಟ್ಟ ಅನಿಸ್ತೈತಿ. ಹಿಂಗಾಗಿ ನಂಗೆ ಮೆಂಟಲಿ ಟಾರ್ಚರ್ ಆಗೈತಿ. ಬಟ್ ನಾ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಇಷ್ಟ ಅಂತ ಹೇಳ್ತೇನೆ.